ಸರ್ಕಾರದಿಂದ ಒಂದು ನ್ಯೂಸನ್ನು ಬಿಡುಗಡೆ ಮಾಡಿದ್ದಾರೆ. ಏನಂತ ಹೇಳಿದರೆ, ಸುಮಾರಷ್ಟು BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ. ಆ ಕ್ಯಾನ್ಸಲ್ ಆದರೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ಲ ಅನ್ನೋದು ನಿಮ್ಮಗಳ ಡೌಟ್ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು BPL ರೇಷನ್ ಕಾರ್ಡ್ಗಳು ಏನಕ್ಕೆ ಕ್ಯಾನ್ಸಲ್ ಆಗ್ತಾ ಇದೆ ಮತ್ತು ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅನ್ನೋ ಒಂದು ಮಾಹಿತಿನ ನಾನು ನೀಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಹೊಸ ವಿಷಯಗಳನ್ನ ನಾನು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನನ್ನ ಕೊನೆಯ ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ ಏನಂತ ಹೇಳಿದರೆ, ಗೃಹಲಕ್ಷ್ಮಿ ಹೇಳಬೇಕಾದ್ರೆ ನಾನು ಹೇಳಿದ್ದೆ ಸಾಕಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ, ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಇವಾಗ ಏನಂತ ಹೇಳಿದರೆ, ಕಳೆದ 2 ತಿಂಗಳಿಂದ ಸುಮಾರು ರೇಷನ್ ಕಾರ್ಡ್ಗಳನ್ನು ತೆಗೆಯೋದ್ರಲ್ಲಿ ಸರ್ಕಾರ ಮುಂದಾಗಿದೆ. ಕಾರಣ ಇಷ್ಟೇ, ಯಾಕಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರದವರು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದರು. 5 ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಕೂಡ ಒಳಗೊಂಡಿದ್ದಾವೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ. ಮತ್ತು ಅನ್ನಭಾಗ್ಯ ಯೋಜನೆದು ಏನಂತ ಹೇಳಿದರೆ, ಕೇಂದ್ರ ಸರ್ಕಾರ 5 kg ಅಕ್ಕಿ ಕೊಡಬೇಕು, ರಾಜ್ಯ ಸರ್ಕಾರ 5 kg ಅಕ್ಕಿ ಕೊಡಬೇಕು ಅಂತ ಇತ್ತು. ಅದರಲ್ಲಿ ಅವರು ಪ್ರತಿ ತಿಂಗಳು ಹಣನ ಹಾಕ್ತಾಯಿದ್ರು. ಕೆಲವೊಂದು ಗೊಂದಲಗಳಿಂದ ಇದಕ್ಕೆ ಕಡಿವಾಣ ಹಾಕಬೇಕು. ಅಂದರೆ ಎಷ್ಟೋ ಜನ ಸರ್ಕಾರಿ ನೌಕರಿನಲ್ಲಿ ಇರ್ತಕ್ಕಂಥವ್ರಿಗೂ BPL ಕಾರ್ಡ್ ಇದೆ, ಮತ್ತು ಕೆಲವೊಂದು ಮಾನದಂಡಗಳಿಗೆ ಒಳಪಡದೇ ಇರೋರ್ಗು BPL ಕಾರ್ಡ್ ಇದೆ. ಇದನ್ನು ತೆಗೆದುಹಾಕಿದರೆ ನಮಗೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಈ ರದ್ದಾಗೋ ಬರೋದಲ್ಲಿ ಎಷ್ಟೋ ಜನ ಬಡ ಕುಟುಂಬದವರ BPL ಕಾರ್ಡು ಕೂಡ ರದ್ದಾಗಿದೆ. ಅದು ಏನಕ್ಕೆ ರದ್ದು ಮಾಡಿದ್ದೀರಾ ಅಂತ ಕೇಳೋವಂಥ ರೈಟ್ಸ್ ನಮಗಿಲ್ಲ. ಅವರು ತೆಗೆದುಹಾಕಬೇಕಾದ್ರೆ ಅವ್ರಿಗೇನು ಮಾಹಿತಿ ಹೋಗಿರುತ್ತೋ ಆ ಒಂದು ಬೇಸ್ ಮೇಲೆ ಅವರು ತೆಗೆದುಹಾಕಿರ್ತಾರೆ. ಬಟ್ ಅದನ್ನು ನೀವಂತೂ ಓಡಾಡಿ ಮಾಡಿಸ್ಕೊಡ್ಲೇಬೇಕು. ಬಟ್ ಇದರ ಪರಿಣಾಮ ಸರ್ಕಾರ ಏನೇ ಮಾಡಿದರೂ ಇದರ ಪರಿಣಾಮ ಫೈನಲ್ಲಿ ಬೀಳೋದೇ ಬಡವರ ಹೊಟ್ಟೆ ಮೇಲೇ ಹೊಡೆಯೋದು. ಸೊ ಇವಾಗ ಏನಂತ ಹೇಳಿದರೆ, ತುಂಬ ಜನದಂದರೆ ರೇಷನ್ ಕಾರ್ಡ್ಗಳು ರದ್ದಾಗಿದೆ. ಮೊನ್ನೆ ಇವಾಗ 2 ದಿನದ ಕೆಳಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ. 1 ತಿಂಗಳ ಹಣವನ್ನು ಹಾಕಿದ್ದಾರೆ. ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಬಂದಿಲ್ವೋ ನೀವು ಹೋಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ನೀವು ಸಂಪರ್ಕಿಸಬೇಕಾಗುತ್ತೆ. ಸೊ ಇವಾಗ ಏನಂತ ಹೇಳಿದರೆ, ಏನೆಲ್ಲ ಮಾನದಂಡಗಳು ಅಂತ ಹೇಳೋದಾದರೆ, ಯಾರಿಗೆಲ್ಲ ಬಂದು IT ಪೇಯರ್ ಮತ್ತು ಟ್ಯಾಕ್ಸ್ ಪೇಯರ್ ಇದ್ದಾರೋ ಅಂಥವ್ರದ್ದು ರೇಷನ್ ಕಾರ್ಡ್ BPL ರೇಷನ್ ಕಾರ್ಡು ರದ್ದಾಗ್ತಾ ಇದೆ. ಇನ್ನೊಂದು 1,25,000ಕ್ಕಿಂತ ಹೆಚ್ಚಿನ ಆದಾಯ ಇರತಕ್ಕಂಥವ್ರದ್ದು BPL ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ. ಮತ್ತು 3ನೇದಾಗಿ, ಯಾರ ಮನೆಯಲ್ಲಿ ವೈಟ್ ಬೋರ್ಡ್ ವಾಹನಗಳು, ವೈಟ್ ಬೋರ್ಡ್ ಕಾರ್ ಇದೆ ಅಲ್ವಾ, ಸೊ ಅಂಥವರ BPL ಕಾರ್ಡ್ ಕೂಡ ರದ್ದಾಗಿದೆ. ನೆಕ್ಸ್ಟ್ 3ನೇದು ಬಂದು 3 ಎಕರೆಗಿಂತ ಹೆಚ್ಚು, ಇಲ್ಲ 3 ಎಕರೆ ಒಣ ಭೂಮಿ ಆಗಿರ್ಬೋದು, ಇಲ್ಲ ನೀರಾವರಿ ಭೂಮಿ ಆಗಿರ್ಬೋದು, ಇರ್ತಕ್ಕಂಥವ್ರದ್ದು ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ ಅನ್ನೋ ಒಂದು ಮಾನದಂಡನ ಹೊಡಿಸಿದ್ದಾರೆ ಸರ್ಕಾರದವರು. ಸೊ ಈ ಕೆಟಗರಿನಲ್ಲಿ ನೀವಿದ್ದೀರಾ, ಚೆಕ್ ಮಾಡ್ಕೊಳ್ಳಿ. ನೀವು ಈ ಕೆಟಗರಿನಲ್ಲಿ ಇಲ್ಲ, ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಹೇಳಿದರೆ ನೀವು ಓಡಾಡಲೇಬೇಕು. ನಿಮ್ಮದೇ ಆದ ಕೆಲಸ ಕಾರ್ಯಗಳಿರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ರೇಷನ್ ಕಾರ್ಡ್ ಬಂದಿಲ್ಲ ಅಂತ ಹೇಳಿದರೆ ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ. ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ ಅಂದರೆ ಗೃಹಲಕ್ಷ್ಮಿ ಹಣನೂ ಬರೋದಿಲ್ಲ ಅನ್ನೋದು ಸುಮಾರಷ್ಟು ಜನರ ತಲೆಯಲ್ಲಿದೆ. ಯಾಕಂತ ಹೇಳಿದರೆ, BPL ಕಾರ್ಡ್ ಆಧಾರ್ KYC ಇರೋದ್ರಿಂದ ಇದಕ್ಕೇನಾದರೂ ಎಫೆಕ್ಟ್ ಆಗುತ್ತಾ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬಹುದು. ಬಟ್ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನನ್ನನ್ನು ಕೇಳೋದಾದರೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬಟ್ BPL ಕಾರ್ಡನ್ನು APL ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸುಮಾರಷ್ಟು ಕಾರ್ಡನ್ನು APL ಆಗಿ ಕನ್ವರ್ಟ್ ಮಾಡಿದ್ದಾರೆ. ನಿಮ್ಮ ಕಾರ್ಡು BPL ಇರೋದು APL ಆಗಿ ಕನ್ವರ್ಟ್ ಆಗಿತ್ತು ಅಂದರೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಸಪೋಸ್ BPL ಇಲ್ಲ, APL ಇಲ್ಲ, ನಿಮ್ಮ ಕಾರ್ಡ್ ರದ್ದಾಗಿದೆ ಅನ್ನೋದಾದರೆ ನಿಮಗೆ ಯಾವುದೇ ಹಣ, ಅನ್ನಭಾಗ್ಯ ಯೋಜನೆ ಹಣನೂ ಬರೋದಿಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣನೂ ಬರೋದಿಲ್ಲ. ನಾನು ಕೊನೆಯ ವಿಡಿಯೋಗಳಲ್ಲಿ ತುಂಬ ಪದೇ ಹೇಳಿದ್ದನ್ನೇ ಹೇಳ್ತಾರೆ ಅಂತ ನಿಮಗೆ ಅನಿಸ್ಬೋದು. ನಾನು ತುಂಬ ಒತ್ತಿ ಸ್ಪಷ್ಟವಾಗಿ ಹೇಳಿದ್ದೀನಿ. 12ನೇ ಕಂತಿನ ಹಣದಿಂದ ನಿಮಗೆ ಹಣ ಬಂದಿಲ್ಲ ಅಂತ ಹೇಳಿದರೆ ನೀವು ಮುಂಜಾಗ್ರತೆ ಕ್ರಮವಾಗಿ ನಿಮ್ಮ ಒಂದು ಸ್ಟೇಟಸ್ಗಳನ್ನ ನೀವು ಚೆಕ್ ಮಾಡಿಸಿ, CSC ಸೆಂಟ್ರಲ್ಲಿ ಹೋಗಿ ಚೆಕ್ ಮಾಡಿಸಿ ಅಂತ. ಸೊ ಕೊನೆಯ ಮೂಮೆಂಟಲ್ಲಿ ಹೋದರೆ ನಿಮ್ಮ ಥರ ಹೋಗೋರು ಸುಮಾರಷ್ಟು ಜನ ಇರ್ತಾರೆ. ಅಲ್ಲಿ ನಿಮಗೆ ಒಂದು ಸರ್ವಿಸ್ ಸಿಗಬೇಕಂದ್ರೆ ಎಷ್ಟು ಲೇಟ್ ಆಗುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ. ದುಡ್ಡು ಬಂದಿಲ್ಲ ಅಂತ ಕೂತ್ಕೊಂಡ್ರೆ ದುಡ್ಡು ಬರೋದಿಲ್ಲ. ಅದಕ್ಕೆ ನೀವುಗಳು ಒಂದು ಹೆಜ್ಜೆ ಮುಂದೆ ತಗೋಬೇಕು. ನಿಮ್ಮ ಸ್ಟೇಟಸ್ಗಳು ಏನಾಗಿದೆ ಅನ್ನೋದನ್ನು ತಿಳ್ಕೋಬೇಕು. ಆವಾಗ ಮಾತ್ರ ನಿಮಗೆ ಈ ಒಂದು ಸರ್ಕಾರದ ಯೋಜನೆಗಳನ್ನು ನೀವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಸರ್ಕಾರದವ್ರು ಕ್ಯಾನ್ಸಲ್ ಮಾಡ್ತಾ ಇರ್ತಾರೆ, ನಿಮಗೆ ಯಾವುದೇ ರೀತಿಯ ಹಣನೂ ಬರೋದಿಲ್ಲ. ಸರ್ಕಾರದವ್ರು ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ಅವ್ರಿಗೇನು ಮಾಹಿತಿ ಹೋಗಿರುತ್ತಲ್ವ ಆ ಒಂದು ನಿರ್ಧಾರದ ಮೇಲೆ ಅವರು ಕ್ಯಾನ್ಸಲ್ ಮಾಡಿರ್ತಾರೆ. ಬಟ್ ಸರಿಪಡಿಸ್ಕೊಳೋದು ನಾಗರಿಕರಾದ ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ.
ಹೋಪ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ರೆ ಕೊನೆವರೆಗೂ ನಿಮಗೆ ಅರ್ಥ ಆಗಿದೆ. ಸೊ ಇವಾಗಲಾದರೂ ನಿಮಗೆ ಹಣ ಬಂದಿಲ್ಲ ಅಂದರೆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. CSC ಸೆಂಟ್ರಲ್ಲಿ ಹೋಗಿ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡಿಕೊಂಡು ಏನಿದೆ ಕ್ಲಿಯರ್ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಕೊನೆಯಲ್ಲಿ KYC ಅಪ್ಡೇಟ್ ಅಂತ ಹೇಳ್ತಿದ್ದಾರೆ. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಬೇಕು ಮತ್ತು ಎಲ್ಲ ರೇಷನ್ ಕಾರ್ಡಿಗೂ KYC ಮನೆಯ ಸದಸ್ಯರ ಎಲ್ಲರ KYC ಅಪ್ಡೇಟ್ ಆಗಬೇಕು ಅಂತ ಹೇಳಿದ್ದಾರೆ. ನಿಮ್ಮ ರೇಷನ್ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ನೀವು ಅದು ಒಂದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು.